ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ತುಂಬ ಡಿಫ್ರೆಂಟಾಗಿ ಹಲಸಿನ ಹಣ್ಣಿನಿಂದ ಮಾಡಿದಂತಹ ಒಂದು ಸಿಹಿ ಕಚೋರಿ ಅಂತ ಕರಿಬೋದು ಅಥವಾ ಹಲಸಿನ ಹಣ್ಣಿನ ಕಚೋರಿ ಅಂತಲೂ ಕರಿಬೋದು. ತುಂಬಾ ರುಚಿಕರವಾಗಿರುತ್ತೆ. ಸ್ವೀಟ್ ಏನಾದರೂ ನೀವು ತಿನ್ನಬೇಕು ಮಾಡಬೇಕು ಅಂತ ಅನಿಸಿದರೆ ಈ ಥರದಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಲಸಿನ ಹಣ್ಣಿನ ಸಿಹಿ ಕಚೋರಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು 10ರಿಂದ 15 ಆಗುವಷ್ಟು ಹಲಸಿನ ಹಣ್ಣಿನ ತೊಳೆಗಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಕೊಂಡು ತರೋಣ. ಈಗ ಯಾವುದೇ ರೀತಿಯಾದಂಥ ಹಲಸಿನ ಹಣ್ಣನ್ನು ಇದಕ್ಕೆ ಹಾಕ್ಕೊಳ್ಬೋದು. ನಾನಿಲ್ಲಿ ತುಂಬ ಗಟ್ಟಿಯಾಗಿರುವಂಥ ಹಲಸಿನ ಹಣ್ಣಾಗಿತ್ತಿದ್ದು ಇದನ್ನು ಇನ್ನೀಗ ನೀರೆಲ್ಲ ಹಾಕದೆ ಹಾಗೆಯೇ ರುಬ್ಕೊಂಡು ತರೋಣ. ತುಂಬ ಫೈನಾಗಿ ಅಂದರೆ ನೈಸಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಂತಹ ಈ ಹಲಸಿನ ಹಣ್ಣಿನ ಪಲ್ಪನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಈಗ ಹಾಕೋಣ. ನಂತರ ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಸ್ವೀಟ್ ಅಂತ ಆಗುವಾಗ ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟಿಯಾಗಿರುತ್ತೆ ಅಂತ. ನಂತರ ಇಲ್ಲಿ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ತುಪ್ಪ ಎಲ್ಲ ಸರಿಯಾಗಿ ಹಲಸಿನ ಹಣ್ಣಿನ ಪಲ್ಪಿನ ಜೊತೆಗೆ ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ನೋಡಿಕೊಂಡು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 250 ml ಮೆಷರ್ಮೆಂಟ್ ಕಪ್ಪಿಂದ 2/4 ಕಪ್ ಆಗುವಷ್ಟು ಈ ಹಲಸಿನ ಹಣ್ಣಿನ ಪಲ್ಪಿಗೆ ಸರಿಯಾಗಿ ಹಿಡಿದಿದೆ. ಹಾಗಾಗಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಆಗಾಗ ಹಾಕ್ತಾ ಕಲಸ್ತಾ ಬನ್ನಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಈಗ ಕಲಸಿ ಇಟ್ಕೊಳ್ಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ನೀರಂತ ಅನಿಸುತ್ತೆ. ಆಮೇಲೆ ಹಿಟ್ಟನ್ನು ಹಾಕ್ತಾ ಹೋದ ಹಾಗೆಯೇ ಅದು ನಾವೀಗ ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಕೊಳ್ತೀವಲ್ಲ ಅದೇ ಥರನೇ ಇದನ್ನು ಮಾಡ್ಕೊಳ್ಳೋದು. ಮಿಡ್ಲಲ್ಲಿ ನೋಡಿ ಹೀಗೆ ಹಾಕ್ತಾ ಬಂದು ಕಲಿಸ್ತಾ ಬನ್ನಿ. ನಾನೀಗಾಗಲೇ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ನೋಡಿ ಈ ಥರ ಮಾಡಿ ಇಟ್ಕೊಂಡು ಇನ್ನೊಂದು ತಟ್ಟೆಯನ್ನು ಮುಚ್ಚಿ ಸ್ವಲ್ಪ ಹೊತ್ತು ರೆಸ್ಟ್ ಆಗೋದಕ್ಕೆ ಬಿಡೋಣ. 1/4 ಗಂಟೆಯೆಲ್ಲ ರೆಸ್ಟ್ ಆದರೆ ಸಾಕಾಗುತ್ತೆ. ಅಷ್ಟರ ಒಳಗಡೆ ನಾವೀಗ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಕೊಬ್ಬರಿ ತುರಿಯನ್ನು ನೋಡಿ ತಗೊಂಡಿದ್ದೀನಿ. ಇದು ನಾನು ಒಣ ಕೊಬ್ಬರಿಯನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿರುವಂಥದ್ದು. ಅಂದರೆ ಅದರ ಬ್ರೌನ್ ಪೋರ್ಷನ್ ಇದೆಯಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ತೆಗೆದು ಈ ಥರ ರುಬ್ಕೊಂಡಿದ್ದೀನಿ. ತುಂಬ ತರಿಯಾಗಿ ರುಬ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕಂಪ್ಲೀಟಾಗಿ ಆಪ್ಷನಲ್ಲಿದ್ದು ನಿಮಗೆ ಬೇಕಂದರೆ ಹಾಕ್ಕೊಳ್ಬೋದು. ಇಲ್ಲಿ ಡ್ರೈ ನಟ್ಸನ್ನೆಲ್ಲ ನಾನು ಸಣ್ಣದಾಗಿ ಫೈನಾಗಿ ಚಾಪ್ ಮಾಡಿಕೊಂಡು ಹಾಕಿರೋದು. ಬಾದಾಮಿ, ಆಮೇಲೆ ಪಿಸ್ತಾ, ಸ್ವಲ್ಪ ಪಂಪ್ಕಿನ್ ಸೀಡ್ ಇವೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕ್ಕೊಂಡು ತುರಿದು ಇಟ್ಕೊಂಡಿರುವಂಥದ್ದು. ನಂತರ ಈಗ ಇಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಬೇಕು. ನಿಮಗೆ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. 3/4 ಕಪ್ ಆಗುವಷ್ಟು ತೆಂಗಿನ ತುರಿಗೆ ಅಷ್ಟು ಸಾಕಾಗುತ್ತೆ. 1/4 ಕಪ್ ಆಗುವಷ್ಟು ಬೆಲ್ಲ ಸಾಕಾಗುತ್ತೆ. ಇದನ್ನು ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೇಕು ಅಥವಾ ತುರಿದು ಕೂಡ ಹಾಕ್ಕೊಳ್ಬೋದು. ಇನ್ನು ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನ ತುರಿ ಜೊತೆಗೆ ಹಾಕಿರುವಂತಹ ಬೆಲ್ಲ ಎಲ್ಲ ಪುಡಿ ಸರಿಯಾಗಿ ಇದು ಹೊಂದ್ಕೊಳ್ಬೇಕು. ಅಲ್ಲಿಗೆ ಕಚೋರಿಗೆ ಇರುವಂತಹ ನಮ್ಮ ಹೂರಣ ಕೂಡ ರೆಡಿಯಾಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಷ್ಟೇ. ನೀವು ಇದಕ್ಕೆ ಇನ್ನೂ ಬೇಕು ಅಂತಂದರೆ ಬೇರೆಲ್ಲ ಐಟಮ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಗೋಡಂಬಿಯನ್ನು ತುರಿದು ಹಾಕ್ಕೊಳ್ಬೋದು. ಅದೆಲ್ಲ ಆಪ್ಷನಲ್. ನಾವು ರೆಸ್ಟ್ ಆಗೋದಕ್ಕೆ ಇಟ್ಟಂತಹ ಈ ಗೋಧಿ ಹಿಟ್ಟು ಮತ್ತು ಹಲಸಿನ ಹಿಟ್ಟಿನ ಮಿಶ್ರಣ ಕೂಡ ಈಗ ನೋಡ್ಬೋದು ಚೆನ್ನಾಗಿ ನೆಂದಿದೆ. ನಂತರ ಈಗ ಇದನ್ನು ಸಣ್ಣ ಸಣ್ಣ ಬಾಲ್ಸ್ ಆಗಿ ಮಾಡ್ಕೊಳ್ಬೇಕು. ಅಥವಾ ನೀವು ಕಚೋರಿ ಎಲ್ಲ ಯಾವ ಸೈಜಿಗೆ ಮಾಡ್ತೀರೋ ಆ ಸೈಜಲ್ಲಿ ಇದನ್ನು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು. ಪ್ರತಿಯೊಂದನ್ನು ಸಹ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ನಂತರ ಇದನ್ನು ಬಟ್ಲು ಶೇಪಲ್ಲಿ ಮಾಡಿಕೊಂಡು ಹೂರಣವನ್ನು ಒಳಗಡೆ ಸ್ಟಫ್ ಮಾಡಿ ನಾವು ಲಟ್ಟಿಸಿದರೆ ಆಯಿತು. ತುಂಬ ಸುಲಭ ಇದೆ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಅಷ್ಟೇ ರುಚಿಯಾಗಿ ಬರುತ್ತೆ. ಈಗ ನೋಡಿ ಎಲ್ಲವನ್ನು ಬಾಲ್ಸಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾವು ನೋಡಿ ಈ ಥರ ಹಿಟ್ಟಿನಲ್ಲೊಮ್ಮೆ ಡಿಪ್ ಮಾಡಿ ಗೋಧಿ ಹಿಟ್ಟಿನಲ್ಲಿ ಈ ಥರ ಡಿಪ್ ಮಾಡಿದ ನಂತರ ಬಟ್ಲು ಶೇಪಲ್ಲಿ ಮಾಡ್ಕೊಳ್ಬೇಕು. ಇದನ್ನು ನೋಡಿ ಹೀಗೆ ಮಾಡ್ತಾ ಹೋಗಿ. ಹಲಸಿನ ಹಣ್ಣಿನ ಸೀಸನಲ್ಲೆಲ್ಲ ಈ ಥರದ ಹೊಸ ರುಚಿಗಳನ್ನು ನಾವು ಬೇರೆ ಬೇರೆ ಮಾಡ್ತಾ ಹೋಗೋದ್ರಿಂದ ಸ್ವೀಟ್ ಕೂಡ ನಾವು ಬೇರೆ ಬೇರೆ ರೀತಿಯಾಗಿ ತಿಂದಂಗಾಗುತ್ತೆ. ಒಂದೇ ಥರದ ರುಚಿಯಲ್ಲಿ ನಾವು ತಿಂದು ಬೇಜಾರಾಗಿದ್ದಾಗ ಈ ಥರದ್ದೆಲ್ಲ ಹೊಸ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಸ್ವೀಟನ್ನೆಲ್ಲ. ಈಗ ಬಟ್ಲು ಶೇಪಲ್ಲಿ ಮಾಡಿಕೊಂಡು ಈಗ ಒಳಗಡೆ ಸ್ಟಫಿಂಗನ್ನು ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಇನ್ನು ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸಿರುವ ಥರನೇ ಫಿಲ್ ಮಾಡ್ತಾ ಬನ್ನಿ.
ಈ ಹೊಸ ರುಚಿಗೆ ನಾನು ಹೆಸರಿಟ್ಟಿರುವಂಥದ್ದು ಹಲಸಿನ ಹಣ್ಣಿನ ಕಚೋರಿ ಅಂತ. ನೀವು ನಿಮಗೆ ಯಾವ ಥರ ನಿಮಗೆ ಹೆಸರು ಇದಕ್ಕೆ ಇಡಬೇಕು ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈಗಾಗಲೇ ಒಂದನ್ನು ನಾನು ಸ್ಟಫ್ ಮಾಡಿಕೊಂಡು ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಲೈಟಾಗಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಎಲ್ಲವನ್ನು ಸಹ ಅದೇ ರೀತಿಯಾಗಿ ಮಾಡಿಕೊಳ್ಬೇಕು. ಈಗ ಇನ್ನೊಂದನ್ನು ಸಹ ನಾವು ಬಟ್ಲು ಶೇಪಲ್ಲಿ ಮಾಡಿಕೊಂಡು ಒಳಗಿಂದ ಹೂರಣವನ್ನು ತುಂಬಿಸ್ಕೊಳ್ಳೋಣ. ಹೂರಣವನ್ನೆಲ್ಲ ತುಂಬಿಸಿ ಆದ ನಂತರ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಗ್ಯಾಪ್ ಎಲ್ಲ ಇಲ್ಲದಂಗೆ ನೋಡಿ ಈ ಥರನೇ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದರೆ ಎಣ್ಣೆಯಲ್ಲೆಲ್ಲ ಕರಿವಾಗ ಒಂದೊಂದು ಸತಿ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸರಿಯಾಗಿ ಫಿಲ್ ಮಾಡ್ಕೊಳ್ಳಿ. ಎಲ್ಲ ಕಚೋರಿಗಳನ್ನು ಕೂಡ ಸ್ಟಫಿಂಗ್ ಎಲ್ಲ ಫಿಲ್ ಮಾಡಿ ಆದ ನಂತರ ಒಂದೊಂದಾಗಿ ನೋಡಿ ಈ ಥರ ಲಟ್ಟಿಸ್ಕೊಳ್ಬೇಕು. ಲೈಟಾಗಿ ಲಟ್ಟಿಸ್ಕೊಳ್ಬೇಕಷ್ಟೇ ಎರಡು ಬದಿಯನ್ನು ಕೂಡ. ತುಂಬ ಪ್ರೆಸ್ ಮಾಡಿ ಲಟ್ಟಿಸೋದಕ್ಕೆ ಹೋಗಬೇಡಿ, ಒಳಗಿಂದ ಹೂರಣ ಎಲ್ಲ ಕಿತ್ಕೊಂಡು ಬಂದುಬಿಡ್ಬೋದು. ಅದಕ್ಕೋಸ್ಕರ ನೋಡಿ ಈ ಥರ ಹುಡಿಯಲ್ಲಿ ಡಿಪ್ ಮಾಡಿಬಿಟ್ಟು ಹೀಗೆ ಮಾಡಿದ್ರೆ ಆಯಿತು. ನೋಡಿ ಇಷ್ಟ ಆದರೆ ಸಾಕಾಗುತ್ತೆ. ಈಗ ಪ್ರತಿಯೊಂದನ್ನು ಸಹ ಅದೇ ರೀತಿಯಾಗಿ ಮಾಡಿ ಇಟ್ಕೊಳ್ಳೋಣ. ನೋಡಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ನಾವು ಇದನ್ನು ಇದು ಮಾಡಿದ್ರೆ ಆಯಿತು. ಸ್ವಲ್ಪನೂ ಪ್ರೆಷರ್ ಹಾಕಬಾರ್ದು ಇದಕ್ಕೆ, ಲೈಟಾಗಿ ಅಂದರೆ ಅಷ್ಟು ಸ್ಮೂತಾಗಿ ಇದಿರುತ್ತೆ. ಇಷ್ಟಾದರೆ ಸಾಕು. ಈಗ ಇನ್ನು ಬಿಸಿಯಾಗಿರುವಂತಹ ಎಣ್ಣೆಯಲ್ಲಿ ನಾನೀಗ ಒಂದೊಂದಾಗಿ ಕಚೋರಿಗಳನ್ನು ಬಿಡ್ತಾಯಿದ್ದೀನಿ. ಇನ್ನದು ಸ್ವಲ್ಪ ಹೊತ್ತಲ್ಲೇ ಮೇಲೆ ಬರುತ್ತೆ. ಅಷ್ಟಾಗುವಾಗ ನಾವು ಅದನ್ನು ತಿರುಗಿಸಿ ಹಾಕಿ ಎರಡೂ ಬದಿನೂ ಹಾಗೆಯೇ ಡೀಪ್ ಫ್ರೈ ಮಾಡಿ ಇದನ್ನು ತೆಗಿಬೇಕಾಗುತ್ತೆ. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮೀಡಿಯಮ್ ಉರಿ ಆಗಲಿ ಹೈ ಫ್ಲೇಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಇದು ಹಲಸಿನ ಹಣ್ಣೆಲ್ಲ ನಾವು ಹಾಕಿರೋದ್ರಿಂದ ಗೋಧಿ ಹಿಟ್ಟು ಸ್ವಲ್ಪ ಗಟ್ಟಿಗೆ ಇರುತ್ತೆ ಮೇಲ್ಭಾಗ. ಅದಕ್ಕೋಸ್ಕರ ಇದು ಸರಿಯಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನಿಗಿಂತಲೂ ಒಂದು ಸ್ವಲ್ಪ ಜಾಸ್ತಿ ಇದನ್ನು ನಾವು ಕರೆದು ತಗೊಳ್ಬೇಕಾಗತ್ತೆ. ಈಗಾಗಲೇ ನೋಡ್ತಿರ್ಬೋದು ನೀವೀಗ. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಎರಡನೇದು ಸಹ ಅದೇ ರೀತಿಯಾಗಿ ಮಾಡಿ ತಗೊಳ್ಳೋಣ. ಎಲ್ಲ ರೀತಿಯಾದಂತಹ ಸ್ವೀಟನ್ನು ನೀವು ಟ್ರೈ ಮಾಡಿರ್ಬೋದು. ಎಣ್ಣೆಯಲ್ಲಿ ಕರೆದು ತಿನ್ನುವಂತಹದ್ದು ಇರ್ಬೋದು, ಮುಳಕ ಆಗಿರ್ಬೋದು, ಆಮೇಲೆ ಹಲವಾರು ರೀತಿಯಾದಂತಹ ಸ್ವೀಟನ್ನು ಇದರಲ್ಲಿ ಮಾಡ್ಬೋದು. ಹೋಳಿಗೆಯನ್ನು ಮಾಡೋದಕ್ಕೆ ಬರುತ್ತೆ ಹಲಸಿನ ಹಣ್ಣಿಂದ. ಆಮೇಲೆ ಸಿಹಿ ಅಪ್ಪವನ್ನು ಸಹ ಮಾಡ್ಕೊಳ್ಬೋದು. ಬಟ್ ಡಿಫ್ರೆಂಟಾಗಿ ಈ ಥರ ಕಚೋರಿಯನ್ನೆಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ನೋಡಿ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ, ಒಂದ್ಸಲಿ ನೋಡೋಣ. ತುಂಬಾ ಸಾಫ್ಟಾಗಿ ಅಷ್ಟೇ ರುಚಿಕರವಾಗಿ ಬಂದಿರುತ್ತೆ. ಇದನ್ನು ನೀವು ಸಂಜೆ ಟೀ ಟೈಮಿಗಾದರೂ ಮಾಡ್ಕೊಳ್ಬೋದು, ಬೆಳಗಿನ ಉಪಹಾರಕ್ಕೂ ಹೇಗೆ ಬೇಕಿದ್ರೂ ಹಾಗೆ ಮಾಡ್ಕೊಳ್ಬೋದು. ಹಲಸಿನ ಹಣ್ಣಿನ ಸೀಸನಲ್ಲಿ ಈ ಥರದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೇ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಸಿಗ್ತೀನಿ ನಾನು. ಅಲ್ಲಿ ತನಕ ನಮಸ್ಕಾರ.